ಮಾಧ್ಯಮ ಸ್ನೇಹಿತರೆ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ಈಗಾಗಲೇ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಾಗೇಶ್ ಗೋಡಿಶೆಟ್ಟಿ ಅವರು ಹೇಳಿದ್ದಾರೆ. ಇವತ್ತಿನ ವಿಷಯ ಪ್ರಮುಖ ಅಂದರೆ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಹಾಗೂ ಉತ್ತರ ಕರ್ನಾಟಕ ವಿಕಾಸ ವೇದಿಕೆಯಿಂದ ನಾವು ಬರುವ 16ನೇ ತಾರೀಕಿನ ದಿವಸ, ಮಂಗಳವಾರ ದಿವಸ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ನಡೀತಾ ಇದೆ. ಆ ಸರ್ಕಾರದ ಕಣ್ಣು ತೆಗೆಸುವ ಸಲುವಾಗಿ ನಾವೊಂದು ಹೋರಾಟವನ್ನು ಮಾಡೋರಿದ್ದೀವಿ, ಸರ್ಕಾರಕ್ಕೆ ಮನವಿ ಕೊಡೋರಿದ್ದೀವಿ. ಈಗಾಗಲೇ ಈ ಸುಮಾರು 15 ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಾಗ ಉತ್ತರ ಕರ್ನಾಟಕ ಅಂತ ಹೇಳಿ ಎಲ್ಲರಿಗೂ ಬರತೈತಿ. ಸಂತೋಷ. ಅದಲ್ಲದೆ ರಾಜು ಕಾಗೇರಿ ಆಗಿರ್ಬೋದು, ಇನ್ನೂ ಕೆಲವು ಶಾಸಕರು ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಿದ್ರೆ, ಆದರೆ ನಮ್ಮದು ನಿರೀಕ್ಷಿತ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇಲ್ಲ. ಈ ಬರೀ ಗೊಂದಲ, ಮೀಟಿಂಗ ಎಲ್ಲ ನಡೆದವು. ಅದಕ್ಕೆ ನಮಗೇನಪ್ಪ, ಈ ಸರ್ಕಾರ ನಮ್ಮ ಪ್ರಮುಖ 3 ಬೇಡಿಕೆಗಳನ್ನು ಇದೇ ಅಧಿವೇಶನದಲ್ಲಿ ಮಾಡಬೇಕಂತ ಹೇಳಿಕೆ ನಾವು ಒತ್ತಾಯಿಸ್ತಾ ಇದ್ದೀವಿ. ನಮ್ಮ ಪ್ರಮುಖ 3 ಬೇಡಿಕೆಗಳನ್ನ ಈಗಾಗಲೇ ನಮ್ಮ ಗೋಡಿಶೆಟ್ಟಿ ಅವರು ಹೇಳಿದ್ದಾರೆ. ಇವನ್ನ ಮಾಧ್ಯಮ ಸ್ನೇಹಿತರಲ್ಲಿ ನಾ ಏನು ಹೇಳಕ್ಕೆ ಬಯಸ್ತೇನೆ ಅಂದರೆ, ಸುಮಾರು 15 ವರ್ಷಗಳಿಂದ ನಾನು ಹೇಳ್ತಾನೆ ಬಂದೀವಿ. ಹೇಳ್ತಾನೆ ಬಂದಿದ್ದವರು ಕೆಲವು ಕಚೇರಿಗಳನ್ನ ಕಾಟಾಚಾರಕ್ಕೆ ಮಾತ್ರ ಪ್ರಾರಂಭ ಮಾಡಿದ್ದಾರೆ. ಇವತ್ತು ನಾವು ಮಾಹಿತಿ ಹಕ್ಕಿನಿಂದ ತೆಗೆದಾಗ ಈ ಕಚೇರಿಗಳು ಎಲ್ಲಿ ಆದೇಶ ಮಾಡಿದಿರಿ ಆ ಸ್ಥಳದಲ್ಲಿ ಕಾರ್ಯನಿರ್ವಹಿಸ್ತಿದ್ದದ ಬಗ್ಗೆ ದಾಖಲಾತಿ ಕೊಡ್ರಿ ಅಂತ ಹೇಳಿ ಯೋಜನಾ ಮತ್ತು ಸಾಂಖ್ಯಿಕ ಇಲಾಖೆ ಕೇಳಿ ಅವ್ರು ಕೊಟ್ಟಿದ್ದಾರೋ ಅಲ್ಲಿ ಆ ಕಚೇರಿಗಳನ್ನ ಇಲ್ಲ. ಅದಕ್ಕೆ ಸರ್ಕಾರ ಇಂಥ ಕೆಲಸ ಮಾಡಬಾರ್ದು. ಏನು ಹೇಳಿದ ಜಾಗದಾಗ ಕಚೇರಿಗಳನ್ನ ಮೊದಲು ಪ್ರಾರಂಭ ಮಾಡ್ಬೇಕಂತೂ ಕೂಡ ನಾವು ಆವತ್ತಿನ ದಿವಸ ಯಾರು ನಮ್ಮ ಮನವಿ ತಗೊಳಕ್ಕೆ ಬರ್ತಾರೆ ಅವ್ರು ಗಮನಿಸಿ ಹೇಳ್ತೀವಿ. ಅದಲ್ಲದೆ ಈಗೇನಪ್ಪ ಅಂದ್ರೆ ಸಾಕಷ್ಟು ಜನ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗೋದು ಬರ್ಕೊಟ್ಟಿದ್ದಾರೆ. ಅದಕ್ಕೆ ನಾವು ಸರ್ಕಾರಕ್ಕೆ ಒಂದು ಕಡಿ ಗಡುವನ್ನು ಕೊಡ್ತಾ ಇದ್ದೀವಿ. ಈಗಿನ ಅಧಿವೇಶನದಲ್ಲೂ ಕೂಡ ಇದನ್ನ ಅವರೇನೋ ನಮ್ಮ ಬೇಡಿಕೆಗಳನ್ನ ಈಡೇರಿಸದೇ ಇದ್ರೆ ಕಚೇರಿಗಳ ಸ್ಥಳಾಂತರ ಅಂತೂ ಅಗದಿ ಸುಲಭ ಐತೆ. ಅದಕ್ಕೇನು ಭೌಗೋಳಿಕ ಸಮೀಕ್ಷೆ ಅವಶ್ಯಕತೆ ಇಲ್ಲ. ಈಗ ಮಾಡಿದಂಥ ಕಚೇರಿಗಳನ್ನ ಅಲ್ಲಿ ಇಲ್ಲ. ನ್ಯಾಯಾಲಯಕ್ಕೆ ಸರ್ಕಾರ ಮುಚ್ಚಳಿಕೆ ಬರ್ಕೊಟ್ಟೈತಿ. ಏನಪ್ಪ ಅಂದ್ರೆ ಕಚೇರಿಗಳನ್ನ ನಾವು ಪ್ರಾರಂಭ ಮಾಡಿವಿ ಅಂತ ಹೇಳಿಕೆ ಕೃಷ್ಣಾ ಜಲಭಾಗ್ಯ ನಿಮ್ಗೆ ಕಚೇರಿನ ಅಲ್ಲಿಲ್ಲ, ಅಡ್ರೆಸ್ ಕೊಟ್ಟಿದ್ದಾರೆ. ಹಿಂಗೇನೋ ಹಲವಾರು ಸಕ್ಕರೆ ಆಯುಕ್ತರ ಕಚೇರಿ ತಮಗೆಲ್ಲ ಗೊತ್ತಿದೆ. ಎಲ್ಲ ಆಯುಕ್ತರು ಬೆಂಗಳೂರಾಗ ಇರ್ತಾರೆ. ಇಲ್ಲಿ ಬರೀ ನಾಮಕೆ ವಾಸ್ತೆ. ನೀವು ಯಾರಾದರೂ ಇಲ್ಲಿ ಸಕ್ಕರೆ ನಿರ್ದೇಶಕರ ಕಾರ್ಯಾಲಯಕ್ಕೆ ಒಂದು ಅರ್ಜಿ ಹಾಕಿರ, ನೀವು ಬೆಳಗಾವಿಗೆ ಹಾಕಿರ್ತೀರಿ, ನಿಮ್ಗೆ ಉತ್ತರ ಬೆಂಗಳೂರು ಆಫೀಸಿಂದ ಬರ್ತೈತೆ. ಅದು ಅಂದ್ರೆ ಬೆಂಗಳೂರಾಗ ಇನ್ನೂ ಆಫೀಸ್ ಐತೈತಿ ಖಚಿತಕ್ಕೈತಿ. ಅದಕ್ಕೆ 16ನೇ ತಾರೀಕು ಈ ನಮ್ಮ ನ್ಯಾಯವಾದಿಗಳು PD ಹಿರೇಮಠ ಅವರು ಕೂಡ ಇದರಲ್ಲಿ ಅವರ ಹಳೆಯ ಹೋರಾಟಗಾರರು, ಅವರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಅದಕ್ಕೆ ಮಾಧ್ಯಮ ಸ್ನೇಹಿತರ ಮುಖಾಂತರ ನಾನು ಈ ಉತ್ತರ ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂಥ ಹೋರಾಟಗಾರರಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೇನೆ, ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತೇಳಿ ಮಾಧ್ಯಮ ಸ್ನೇಹಿತರ ಮುಖಾಂತರ ನಾನು ವಿನಂತಿ ಮಾಡ್ತಾ ಇದ್ದೀನಿ.